ತ್ರಿಭುವನ್ ಮಿಶ್ರಾ ಸಿಎ ಟಾಪರ್ ವೆಬ್ ಸೀರೀಸ್ ಹೆಂಗಿದೆ, ನೋಡ್ಬೋದಾ ನೋಡಬಾರ್ದಾ ಅನ್ನೋದು ಈ ರಿವ್ಯೂವಲ್ಲಿ ಹೇಳ್ತೀನಿ ಬನ್ನಿ. ಇದರಲ್ಲಿರೋ ಕಂಟೆಂಟ್ ಏನೋ ಹೊಸದಾಗಿದೆ, ಬಟ್ ಎಲ್ಲ 18+. ಮಾತಲ್ಲಾಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಎಲ್ಲ 18+. ಇದರ ಡೈರೆಕ್ಟರ್ ಬಂದು ಮಿರ್ಜಾಪುರ್ ವೆಬ್ ಸೀರೀಸ್ ತೆಗೆದಂತ ಪುನೀತ್ ಕೃಷ್ಣ. ಅಂಡ್ ಇದರ ಪ್ಲಾಟ್, ಮಿಡಲ್ ಕ್ಲಾಸ್ ಅಲ್ಲಿ ಇಟ್ಟಿರೋ ತ್ರಿಭುವನ್ ಮಿಶ್ರಾ ಗೌರ್ಮೆಂಟ್ ಎಂಪ್ಲಾಯ್ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಬರೋ ತಿಂಗಳ ಸ್ಯಾಲರಿ ಬ್ಯಾಂಕ್ ಅಲ್ಲಿ ಬೀಳ್ತಾ ಇರುತ್ತೆ. ಅವನಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಎಷ್ಟು ಬೇಕೋ ಅಷ್ಟೇ ತೆಗಿತಾ ಇದ್ದ. ಮುಂದಿನ ದಿನ ಆ ಬ್ಯಾಂಕ್ ಮುಂಡ ಮುಚ್ಕೊಂಡೋಗುತ್ತೆ. ಆವಾಗ ಅವನಿಗೆ ಸ್ಕೂಲ್ ಫೀಸ್ ಅದು ಇದು ಅಂತ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಅವನು ಕೆಲಸ ಮಾಡೋ ಜಾಗದಲ್ಲಿ ₹1 ಲಂಚ ತಗೊಳೋದಿಲ್ಲ. ತುಂಬಾ ನಿಯತ್ತಾಗಿ ಕೆಲಸ ಮಾಡ್ತಾ ಇರ್ತಾನೆ. ಈ ತರದ ಇವನಿಗೆ ಏನ್ ಮಾಡ್ಬೇಕೋ ಗೊತ್ತಾಗಲ್ಲ. ಒಂದು ದಿನ ಲಂಚನೂ ತಗೊಂತಾನೆ. ಲಂಚ ತಗೊಂಡು ತಪ್ಪು ಮಾಡಿದೀನಿ ಅಂತ ಗೊತ್ತಾಗಿ ಹಿಂದಕ್ಕೆ ಕೊಡೋಣ ಅಂತ ಅನ್ಕೊಂತಾನೆ. ಬಟ್ ಮನೆಯಲ್ಲಿ ದುಡ್ಡೆಲ್ಲ ಬಳಸ್ಕೊಂಡಿರ್ತಾರೆ. ಅವಾಗ ಏನ್ ಮಾಡ್ಬೇಕು ಅಂತ ಅವನಿಗೆ ತಿಳಿಯೋದಿಲ್ಲ. ಆವಾಗ್ಲೇ 18+ ವೆಬ್ಸೈಟ್ ಅಲ್ಲಿ ಮೇಲ್ ಸೆಕ್ಸ್ ವರ್ಕರ್ ಅಂತ ಸರ್ಚ್ ಮಾಡ್ತಾನೆ. ತುಂಬಾ ಜನ ಇರ್ತಾರೆ. ಇವನು ಅದೇ ಕೆಲಸ ಮಾಡಲು ಶುರು ಮಾಡ್ತಾನೆ. ಕೆಲವಷ್ಟು ದಿನಗಳ ಆದ್ಮೇಲೆ ಬಿಂದಿ ಅನ್ನೋ ಒಂದು ಕಸ್ಟಮರ್ ತುಂಬಾ ಹತ್ರ ಆಗ್ತಾರೆ ಇವನಿಗೆ. ಒಂದಿನ ಇವರಿಬ್ರು ದಿನ ಭೇಟಿಯಾಗುವಂತ ಲಾಡ್ಜ್ ಅಲ್ಲಿ ಬಿಂದಿ ಅವರು ಇವ್ರನ್ನ ಕರ್ಸ್ಕೊಂತಾರೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರಿಬ್ರು ಸೇರಿ ಅಲ್ಲೇ ಒಂದು ಕ್ರೈಮ್ ಮಾಡ್ತಾರೆ. ಇದು ಇದರ ಪ್ಲಾಟ್. ಮತ್ತೆ ಏನಾಗುತ್ತೆ ಅಂತ ವೆಬ್ ಸೀರೀಸ್ ನೋಡಿ ತಿಳ್ಕೊಳ್ಳಿ. ಕ್ಯಾರೆಕ್ಟರ್ಸ್, ಪ್ರೊಟ್ಯಾಗನಿಸ್ಟ್ ಸೈಡ್ ಇರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿದೆ. ಮೊದಲನೇ ಎಪಿಸೋಡ್ ಅಲ್ಲಿ ಹೆಂಗ್ ನೋಡ್ತೀವೋ ಕೊನೆ ಎಪಿಸೋಡ್ ಅಲ್ಲಿ ಹಂಗ್ ನೋಡಲ್ಲ. ಆಂಟಾಗನಿಸ್ಟ್, ಇದರಲ್ಲಿ ವಿಲನಿಸಮ್ ತುಂಬಾ ಡಿಫ್ರೆಂಟ್ ಆಗಿದೆ. ಫನ್ನಿ ಆಗಿರುವಂತ ಕ್ಯಾರೆಕ್ಟರ್ಸ್ ಇದರಲ್ಲಿ ನೋಡಬಹುದು. ಇದರಲ್ಲಿ ಸಡನ್ ಆಗಿ ಬಂದಂತ ಕೆಲವು ಕ್ಯಾರೆಕ್ಟರ್ಸ್ ಗಳಿಂದ ಎಪಿಸೋಡ್ ತುಂಬಾ ಥ್ರಿಲ್ಲಿಂಗ್ ಆಗಿ ಕಾಣುತ್ತೆ. ಪ್ರೊಟ್ಯಾಗನಿಸ್ಟ್ಗೂ ಆಂಟಾಗನಿಸ್ಟ್ಗೂ ಒಂದು ಕಾಮನ್ ಥಿಂಗ್ ಇದೆ, ಬೆಸ್ಟ್ ಸರ್ವಿಸ್ ಕೊಡೋದು. ಸ್ಟೋರಿ, ಇದರಲ್ಲಿ ಪ್ರತಿ ಎಪಿಸೋಡ್ಗೂ ಥ್ರಿಲ್ಲಿಂಗ್ ಆಗಿರುವಂತ ಸ್ಕ್ರೀನ್ ಪ್ಲೇ ಕಾಣುತ್ತೆ. ಸ್ಟೋರಿ ಟೆಲ್ಲಿಂಗ್ ಒನ್ ವೇಯಲ್ಲಿ ಚೆನ್ನಾಗಿ ನ್ಯಾರೇಟ್ ಮಾಡಿದ್ದಾರೆ. ನಾಡ ಸಿಟಿ ಆಗಿರ್ಬೋದು, ಪ್ರತಿ ಎಪಿಸೋಡ್ ಕಾನ್ಸೆಪ್ಟ್ ಆಗಿರ್ಬೋದು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಮೇಕಿಂಗ್, ಸೆಟ್ ಡಿಸೈನ್, ಕಲರ್, ಪ್ರಾಪ್ಸ್, ವಿಜುವಲ್ಸ್ ಎಲ್ಲವೂ ಚೆನ್ನಾಗಿ ಬಳಸಿದ್ದಾರೆ. ಸಿನಿಮಾಟಿಕ್ ಲುಕ್, ಮ್ಯೂಸಿಕ್, ಲೊಕೇಶನ್ಸ್ ಎಲ್ಲವೂ ಕಾಂಪ್ರಮೈಸ್ ಆಗದೆ ಮಾಡಿದ್ದಾರೆ. ಬಟ್ ಬೋರ್ ಆಗುವಂತ ವೆಬ್ ಸೀರೀಸ್ ಇದಲ್ಲ. ಈ ವೆಬ್ ಸೀರೀಸ್ ನೋಡಾದ್ಮೇಲೆ ನಿಮ್ಗೂ ಅನ್ಸುತ್ತೆ ನೆಟ್ಫ್ಲಿಕ್ಸ್ ಇರ್ಬೋದಾ ಹೋಗ್ಬೋದಾ ಅಂತ. ಬಟ್ ಹೋಗೋ ಚಾನ್ಸಸ್ ಇಲ್ಲ. ಓಕೆ ಗೈಸ್, ಮತ್ತೆ ಸಿಗೋಣ.